ಎಲ್ರಿಗೂ ನಮಸ್ಕಾರ. ಖುಷಿ ಆಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಕ್ಕೆ ತುಂಬ ಸಂತೋಷ ಇದೆ. ರಾಮನಗರಕ್ಕೆ ಬರ್ತಾನೇ ಇರ್ತೀವಿ ನಾವು ಕಾರ್ಯಕ್ರಮ ಅಂದ ತಕ್ಷಣ. ಅದರಲ್ಲಿ ನಮಗೆ ಡಿ.ಕೆ. ಸೂರಿ ಸರ್ ಆಗಿರ್ಬೋದು, ಶಿವಕುಮಾರ್ ಸರ್ ಆಗಿರ್ಬೋದು, ಹಾಗೆ ಇಕ್ಬಾಲ್ ಸರ್, ಮೂರೂ ಜನಕ್ಕೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಮೆಲ್ಲರೂ ಒಟ್ಟಿಗೆ ನೋಡೋದು, ನಿಮ್ಮ ಕೂಗುಗಳನ್ನ ಕೇಳೋದು, ಇದು ಒಂದಷ್ಟು ತಿಂಗಳು ಒಂದಷ್ಟು ವರ್ಷ ಎನರ್ಜಿ ನಮಗೆ. ಜ್ವರ ಬಂದಾಗ ಮಾತ್ರ ತಗೊಳ್ಳೋದು ಸಹಜ ಅಲ್ವಾ, ಆವಾಗ ಒಂದು ಸ್ವಲ್ಪ ಜ್ವರ ಹೋಗುತ್ತೆ. ಬಟ್ ನಮಗೆ ಸಿನಿಮಾದಲ್ಲಿ ಆರ್ಟಿಸ್ಟ್ಗಳಿಗೆ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಿಮ್ಗಳ ಕೂಗು ಚಪ್ಪಾಳೆ ಕೇಳುತ್ತಲ್ಲ, ಅದೇ ನಮಗೆ ಪಿಲ್ಸು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲರ ಪ್ರೀತಿಗೆ. ನಾನು ಈಗ ಹೇಳ್ತಿದ್ದೆ ಅನುಶ್ರೀ ಅವ್ರಿಗೆ, ಈ ಮೀಟ್ ಮಾಡೋಣ ಡೇಟ್ ಮಾಡೋಣ ಸಾಂಗ್ ಏನಿದೆ ಅಲ್ವಾ, ನಾನು ಮದುವೆ ಆಗೋವರೆಗೂ ಈ ಹಾಡು ಹಾಕ್ತಿರ್ತಾರೆ ಅಂತ. ಸೊ ಅಲ್ವಾ ರಚ್ಚು, ಹಾಡು ನಿಲ್ಸೋಂಥ ಟೈಮ್ ಯಾವಾಗ ಬರುತ್ತೆ ರಚ್ಚು? ನಿಲ್ಲಿಸ್ಬೇಕಾ ಬೇಡ ಅಲ್ಲ? ನಮಗೆ ಆಸೆ ಇದೆ ರಚ್ಚುನು ಮುದ್ದು ಪುಟ್ಟ ಲಕ್ಷ್ಮಿಯಾಗಿ ಇನ್ನೊಂದು ಮನೆಯಲ್ಲಿ ಆ ಲಕ್ಷ್ಮಿಯಾಗಿ ಹೋಗ್ಲಿ ಅನ್ನೋದು ಆ ದಿನ ಆ ಕ್ಷಣಗಳಿಗೆ ಬರಲಿ. ಅಲ್ಲ, ಅವ್ರಿಗೆ ಆಲ್ರೆಡಿ 1 ವರ್ಷ ಆಗಿದೆ ಮದುವೆ ಆಗಿ, ಅವರು ಖುಷಿ. ಏನ್ರಪ್ಪ ನಿಲ್ಸ್ಬೇಕಾ ಹಾಡ್ನ? ಮೀಟ್ ಮಾಡೋಣ ಡೇಟ್ ಮಾಡೋಣ ಬೇಡ ಅಲ್ವಾ? ಕಂಟಿನ್ಯೂ ಆಗ್ಬೇಕದು. ಹೌದು, ಅವ್ರಿಗೋಸ್ಕರ ಅದನ್ನ ನಿಲ್ಸೋದೇ ಇಲ್ಲ. ಆಹಾ, ಏನಪ್ಪಾ ಐ ಲವ್ ಯು, ಐ ಲವ್ ಯು ನೀವು ಹೇಳ್ಬೇಕಂತೆ. ಮೀಟ್ ಮಾಡೋಣವಾ ಡೇಟ್ ಮಾಡೋಣ, ಆದ್ರೆ ನಮ್ಮ ಹಾರ್ಟಲ್ಲಿ ಯಾವತ್ತೂ ಬೆಲೆ ಕಟ್ಟಕ್ಕಾಗದರಷ್ಟು ಪ್ರೀತಿಯನ್ನ ಕೊಡ್ತಾ ಇರೋಂಥ ಅಭಿಮಾನಿಗಳನ್ನ ನಾವು ಯಾವಾಗಲೂ ಜೋಪಾನ ಮಾಡೋಣ ಅನ್ನೋದೇ ನಮ್ಮ ರಚ್ಚು ಅವರ ಆಸೆ. ರಚ್ಚು, ನಾನಾಗಲೇ ಹೇಳ್ತಿದ್ದೆ ನಿಮಗೆ, ಸಿಕ್ಕಾಪಟ್ಟೆ ಮಳೆ ಬಂತು ರಾಮನಗರದಲ್ಲಿ. ಅಷ್ಟೂ ಮಳೆ ಬಂದರೂ ಕೂಡ ಒಬ್ಬರು ಕೂಡ ಇಲ್ಲಿಂದ ಕದಲಿಲ್ಲ. ಈ ಅಭಿಮಾನದ ಬಗ್ಗೆ ಏನು ಹೇಳ್ತೀರಾ? ಸತ್ಯವಾಗ್ಲೂ ಹೇಳ್ತೀನಿ, ಇಲ್ಲಿ ಏನಾದರೂ ಸ್ಟೇರ್ಸ್ ಇದ್ರೆ ನನಗೊಂದು ಅವಕಾಶ ಕೊಟ್ಟರೆ ಅಲ್ಲಿವರೆಗೂ ಹೋಗಬೇಕು ಅನ್ನೋ ಒಂದು ಆಸೆ.